ಅಮೆರಿಕ ಡಿಕ್ಟೇಟರ್ಶಿಪ್ ಮಾಡಕ್ ಹೋಗಿದ್ದಕ್ಕೆ ಈ ಕೆಲಸ ಆಗಿರ್ತಕ್ಕಂಥದ್ದು. ಬೇಕಾಗಿ ರಾತ್ರೋರಾತ್ರಿ ಅದರ ಅಧ್ಯಕ್ಷರನ್ನ ನೀವು ಕಾಯಿಸ್ತಕ್ಕಂಥದ್ದು ಇದೆಯಲ್ಲ, ಯಾರು ಒಪ್ಪಲ್ಲ. ಇಲ್ಲಿ ನಾವು ಮುಸ್ಲಿಮ್ಸ್ ಅನ್ನ ಗುರಿಯಾಗಿಕೊಂಡು ಅಥವಾ ಕ್ರಿಶ್ಚಿಯನ್ಸ್ ಅನ್ನ ಗುರಿಯಾಗಿಟ್ಕೊಂಡು ಮಾತಾಡ್ತಕ್ಕಂಥದ್ದಲ್ಲ. ಸಮಸ್ಯೆಗೆ ಕಾರಣ ಮೋದಿ ಅವರಾಗ್ಲಿ ಕೇಂದ್ರ ಸರ್ಕಾರ ಯಾಕೆ ಕಾರಣ? ಇಲ್ಲಿ ಕೆಲವರು ಕುಚೇಷ್ಟೆಗೋಸ್ಕರ ತರಲೆ ಮಾಡಕ್ಕೋಸ್ಕರ ಏನೋ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ. ಇರಾನ್ ಪರನೂ ಇಲ್ಲ, ನಾವು ವಿರುದ್ಧನೂ ಇಲ್ಲ. ಗಲ್ಫ್ ದೇಶಗಳ ನಡುವೆ ಆಗ್ತಿರುವಂತಹ ಯುದ್ಧದ ಎಫೆಕ್ಟ್ ದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯದ ಮೇಲೂ ಕೂಡ ಎಫೆಕ್ಟ್ ಅನ್ನ ಬಿದ್ದಿದೆ. ಬಹುತೇಕ ಇವತ್ತು ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು ಬಂದ್ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ಇನ್ಫ್ಯಾಕ್ಟ್ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರುವಂತಹ ಹಿನ್ನೆಲೆ ಒಂದಷ್ಟು ಹೋಟೆಲ್ಗಳಿಗೂ ಕೂಡ ಇದರ ಎಫೆಕ್ಟ್ ಆಗಿರುವಂತದ್ದು. ಅಂದ್ರೆ ಸುಮಾರು 17ನೇ ದಿನಕ್ಕೆ ಇವತ್ತು ಯುದ್ಧದ ದಿನ ಬಂದು ಮುಟ್ಟಿದೆ ಅನ್ನುವಂಥದ್ದು. ಮುಂದೆ ಅದು ಯಾವ ರೀತಿಯಾಗಿ ಹೋಗುತ್ತೆ, ಸ್ಟಾಪ್ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಆಶೆ. ಆದ್ರೆ ಮುಂದುವರಿಯುತ್ತಾ ಇಲ್ವಾ, ಅಥವಾ ಕಮರ್ಷಿಯಲ್ ಸಿಲಿಂಡರ್ ನಮಗೆ ಯಾವ ರೀತಿಯಾಗಿ ಪೂರೈಕೆ ಆಗಬೇಕು, ಎಲ್ಲದ್ರ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ JDS ನ ರಾಜ್ಯ ವಕ್ತಾರರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಪ್ರದೀಪ್ ಅವರು, ಈಗ ಬಹಳ ಮುಖ್ಯವಾಗಿ ಈಗ 17ನೇ ದಿನಕ್ಕೆ ಬಂದು ಮುಟ್ಟಿರುವಂತದ್ದು ಯುದ್ಧ. ಈ ಎಫೆಕ್ಟ್ ಇವತ್ತು ದೇಶಕ್ಕಾಗಲ್ಲ, ರಾಜ್ಯಕ್ಕೂ ಎಫೆಕ್ಟ್ ಆಗಲ್ಲ ಅಂತ ಹೇಳುವಾಗ ರಾಜ್ಯದ ಮೇಲೂ ಕೂಡ ಎಫೆಕ್ಟ್ ಆಗಿದೆ, ದೇಶದ ಮೇಲೂ ಕೂಡ ಎಫೆಕ್ಟ್ ಆಗಿರುವಂತದ್ದು. ಬಹುತೇಕ ಬೆಂಗಳೂರಿನ ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಏನಾಗ್ಬೋದು, ಏನ್ ಸವಾಲಿದೆ ಅನ್ನುವಂಥದ್ದು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಪ್ರಧಾನಮಂತ್ರಿ ಮೋದಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಏನು ಈ ಇಶ್ಯೂ ಆಗಿದೆ, ಈ ಘಟನೆ ಸಂಭವಿಸಿದೆ, ಇವತ್ತೇನೋ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರವೂ ಕಾರಣ ಅಲ್ಲ, ರಾಜ್ಯ ಸರ್ಕಾರವೂ ಕಾರಣ ಅಲ್ಲ. ಕಾರಣ ಏನಪ್ಪಾ ಅಂದ್ರೆ, ಇವತ್ತೊಂದು ಬೇರೆ ಬೇರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಿದೆ. ಇಲ್ಲ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡಿದೆ. ಈ ಕಾಂಟ್ರಾವರ್ಸಿನಲ್ಲಿ ನಮಗೆ ಏನು ಬರಬೇಕಾಗಿತ್ತು, ಆ ಜಲಸಂಧಿ ಮೂಲಕ ಬರಬೇಕಾಗಿದ್ದಂತಹ ಗ್ಯಾಸ್ ತಲುಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟು ಯಾರು ಪರನೂ ಇಲ್ಲ, ಯಾರು ವಿರುದ್ಧನೂ ಇಲ್ಲ. ಇಂಥ ಕಠಿಣ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇಶದ ಜೊತೆಗೆ ನಿಲ್ಬೇಕಾಗಿದ್ದಂಥದ್ದು ನಮ್ಮ ಕರ್ತವ್ಯ. ಎಸ್, ಅಫ್ಕೋರ್ಸ್, ಇವತ್ತು ಏನಾದರೂ ಗ್ಯಾಸ್ನ ಅಭಾವ ಆದರೆ ಅದರ ನೇರ ಪರಿಣಾಮ ಮತ್ತು ನೇರ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರವೇ ಹೊರಬೇಕು, ಡೌಟೇ ಬೇಡ. ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಗೆ ನರೇಂದ್ರ ಮೋದಿಯವರಾಗಲಿ ಕೇಂದ್ರ ಸರ್ಕಾರವಲ್ಲಿ ಕಾರಣ ಅಲ್ಲ. ಇವತ್ತಿನ ಕ್ಷಣದವರೆಗೂ ಕೇಂದ್ರ ಸರ್ಕಾರ ಆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನು ದಾಖಲು ಮಾಡಿಲ್ಲ. ತಾನು ಸೈಲೆಂಟ್ ಆಗಿರೋ ಕಾರಣಕ್ಕೋಸ್ಕರ, ತಾನು ಆ ವಿಷಯದಿಂದ ದೂರ ಇರೋ ಕಾರಣಕ್ಕೋಸ್ಕರ ನಮಗೊಂದಷ್ಟು ಇವತ್ತು ಅನುಕೂಲ ಆಗಿದೆ. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಇಸ್ರೇಲ್ ಜೊತೆನೂ ನಮಗೆ ಒಳ್ಳೆ ಸಂಬಂಧ ಇದೆ, ಇರಾಕ್ ಜೊತೆನೂ ನಮ್ಗೆ ಒಳ್ಳೆ ಸಂಬಂಧ ಇದೆ, ಮತ್ತು ಅನೇಕ ಗಲ್ಫ್ ಕಂಟ್ರಿಗಳ ಜೊತೆ ನಮ್ಗೆ ಒಳ್ಳೊಳ್ಳೆ ಸಂಬಂಧಗಳಿದ್ದಾವೆ. ಆ ಕಾರಣಕ್ಕೋಸ್ಕರನೇ ಇವತ್ತು ನರೇಂದ್ರ ಮೋದಿಯವರು ಈ ಯುದ್ಧ ಸಂಭವ ಆದ ದಿನದಿಂದ ಈ ಕ್ಷಣದವರೆಗೂ ಯಾರ ವಿರುದ್ಧವೂ ಆಗಲಿ ಯಾರ ಪರವೂ ಆಗಲಿ ಹೇಳಿಕೆಯನ್ನು ದಾಖಲು ಮಾಡಿಲ್ಲ. ಇಲ್ಲಿ ಕೆಲವರು ಕುಚೇಷ್ಟೆಗೋಸ್ಕರ ತರಲೆ ಮಾಡೋಕ್ಕೋಸ್ಕರ ಏನೋ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಇರಾನ್ ಪರನೂ ಇಲ್ಲ, ನಾವು ಇರಾನ್ ವಿರುದ್ಧನೂ ಇಲ್ಲ. ಇರಾನ್ ಸಂಬಂಧಪಟ್ಟಂತೆ ಅನೇಕ ತೆಗೆದುಕೊಳ್ಳುವ ಕೆಲಸಗಳು ಮೊದಲಿಂದ ನಡೀತಾ ಬಂದಿದೆ. ಹಾಗೆ ಇಸ್ರೇಲ್ ಕೂಡ ನಮಗೆ ಒಂದಷ್ಟು ಸಹಾಯವನ್ನು ಮಾಡಿದೆ. ಸೊ ಈಗ ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಏನು ನಮಗೆ ಗ್ಯಾಸ್ ಬರಬೇಕಾಯ್ತು, ಒಂದಷ್ಟು ಅಡುಗೆಗಳಿಗೆ ಒಂದಷ್ಟು ತೊಂದರೆ ಕೊಟ್ಟಿದ್ದಾರೆ. ನೀವು ಆಗ ನೋಡಿದ್ರೆ ಇರಾನ್ಗೆ ನಾವು ಒಂದಷ್ಟು ನಮ್ಮ ಏನಲ್ಲಿ ಯುದ್ಧದ ಟ್ಯಾಂಕರ್ ನಿಲ್ಸ್ಕೊಳ್ತಕ್ಕಂಥ ಅಡಗು ನಿಲ್ದಾಣ ಇತ್ತು, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಇರಾನ್ಗೆ. ಆ ಎಲ್ಲ ಕಾರಣಕ್ಕೋಸ್ಕರ ಹಿಂದೆ ಇದ್ದಂಥ ನಮ್ಮ ಅವರ ನಡುವೆ ವ್ಯಾಪಾರ ಒಪ್ಪಂದಗಳನ್ನು ಆಧಾರದ ಮೇಲೆ ಇವತ್ತು ನಮ್ಮ ಗ್ಯಾಸ್ ಏನಿದು ತುಂಬಿದಂತಹ ಅಡಗುಗಳು ರಿಲೀಸ್ ಆಗಿದ್ದಾವೆ. ಅಂದ್ರೆ ನಮಗೆ ಅಷ್ಟರ ಮಟ್ಟಿಗೆ ಅವರು ಸಹಾಯವನ್ನು ಮಾಡಿದ್ರು. ಇಲ್ಲಿ ಕೂತ್ಕೊಂಡು ಇಸ್ರೇಲ್ನು ಬೈಯಕ್ಕೂ ಸರಿ, ಇರಾನ್ ಬೈಯಕ್ಕೂ ಸರಿ, ಯಾವುದೋ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ನಾವು ಮಾತಾಡ್ತಕ್ಕಂಥದ್ದಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳೇ ಬೇರೆ. ಇಲ್ಲಿ ನಾವು ಮುಸ್ಲಿಮ್ಸ್ ಅನ್ನ ಗುರಿಯಾಗಿಟ್ಕೊಂಡು ಅಥವಾ ಕ್ರಿಶ್ಚಿಯನ್ಸ್ ಅನ್ನ ಗುರಿಯಾಗಿಟ್ಕೊಂಡು ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮುಸ್ಲಿಂ ಕಂಟ್ರಿಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಸ್ ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ದೇಶವನ್ನು ಮುನ್ನಡೆಸಬೇಕಾದ್ರೆ ನಮಗೆ ಎಷ್ಟೆಲ್ಲ ಅನುಕೂಲಗಳಾಗ್ತವೆ, ನಾವು ಹೇಗೆ ಮುನ್ನಡೆಸೋದ್ರಿಂದ ಆ ರಾಷ್ಟ್ರಗಳಿಗೆ ಜೊತೆ ಸಂಬಂಧ ಇಟ್ಕೊಳ್ಳೋದ್ರಿಂದ ವ್ಯಾಪಾರ ಸಂಬಂಧಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಮ್ಮ ದೇಶದ ಜನತೆಗೆ ಎಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೋದು. ಈ ದೃಷ್ಟಿಕೋನದಿಂದ ಒಂದು ದೇಶವನ್ನ ನಡೆಸ್ತಕ್ಕಂತಹ ನಾಯಕ ಚಿಂತನೆ ಮಾಡಬೇಕು. ಹಾಗಾಗಿ ದೇಶವನ್ನ ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ನಾವು ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇವತ್ತು ನೀವು ಮುಸ್ಲಿಮ್ಸ್ ಅನ್ನೋ ಕಾರಣಕ್ಕೋಸ್ಕರ ಇರಾನ್ ಬೈಕೊಂಡು ಕೂತಿದ್ರೆ ಇನ್ನು ಅಲ್ಲಿ ತಡೆಗಟ್ತಾ ಇದ್ರು. ಇವತ್ತು ನಮ್ಮನ್ನ ಕಳೆದ 100-150 ವರ್ಷಗಳ ಅವಧಿಯ ರಿಲೇಶನ್ಶಿಪ್ನ ಆಧಾರದ ಮೇಲೆ ಇವತ್ತು ನಮಗೆ ರಿಲೀಸ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ರಿಲೀಸ್ ಮಾಡಿದ್ರು ಅಂದ್ರೆ ಅದಕ್ಕೋಸ್ಕರನೇ ಹೇಳ್ತಾ ಇರ್ತಕ್ಕಂಥದ್ದು,
ಆ ಥರ ಮಾಡ್ಕೊಂಡು ಏನೋ ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಏನು ಗ್ಯಾಸ್ ಸಮಸ್ಯೆ ಆಗಿದೆ, ನೀವು ಹೋಟ್ಲಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ ಆಗಿದೆ. ಆದರೆ ಸಮಸ್ಯೆಗೆ ಕಾರಣ ಆ ದೇಶಗಳ ನಡುವೆ ಆಗ್ತಕ್ಕಂಥ ಯುದ್ಧವೇ ಹೊರತು ಮೋದಿಯವರಾಗಲಿ ಕೇಂದ್ರ ಸರ್ಕಾರ ಯಾಕೆ ಕಾರಣ? ಯಾಕೆ ನೀವು ಬಟ್ ಮಾಡ್ತೀರಿ ಅವ್ರನ್ನ? ಇದು ಕಾಂಗ್ರೆಸ್ನವರು ಒಂದು ಸಂದಿಗ್ಧ ಪರಿಸ್ಥಿತಿ. ಇವತ್ತು ಕೇವಲ ನಮ್ಮ ದೇಶಕ್ಕಂತ ಮಾಸ್ಕ್ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಈ ಸಮಸ್ಯೆ ಆಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರೆಗೆ ನಾವು ಜೊತೆಗೆ ನಿಂತ್ಕೋಬೇಕು. ಬೇಜವಾಬ್ದಾರಿ ಹೇಳಿಕೆಯನ್ನ ಕಾಂಗ್ರೆಸ್ ಕೊಡ್ತಕ್ಕಂಥದ್ದಲ್ಲ, ಸರಿಯಾದ ನಿಲುವಲ್ಲ ಈ ಸಂದರ್ಭದಲ್ಲಿ. ಇನ್ನು ರಾಜ್ಯದ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಇವತ್ತು ಅಧಿಕಾರಿಗಳೊಂದಿಗೆ ಹೋಟೆಲ್ ಉದ್ಯಮದ ಸಂಘದವರೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡುವಂಥದ್ದು. ಅಂದ್ರೆ ಪ್ರತಿನಿತ್ಯ 40,000 ಸಿಲಿಂಡರ್ಗಳು ಪೂರೈಕೆ ಆಗಬೇಕು, ಕಮರ್ಷಿಯಲ್ ಸಿಲಿಂಡರ್. ಆದ್ರೆ ಬರೀ 9,000 ಮಾತ್ರ ಪೂರೈಕೆ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಇವತ್ತು ಸಭೆ ನಡೆಸಿ ಸಚಿವರು ಹೇಳಿಕೆಯನ್ನ ಹೇಳ್ತಾರೆ. ಅಂದ್ರೆ ಬರೀ 20% ಮಾತ್ರ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಹೋಟೆಲ್ಗಳು ಒಂದ್ ಕಡೆ ಮುಚ್ಚುತ್ತಾ ಇದ್ರೆ ಕೆಲವೊಂದು ಮೆನುಗಳು ಕೂಡ ಕಡಿಮೆ ಆಗಿರುವಂಥದ್ದು. ಸಾಕಾಗುತ್ತಾ? ಇನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನ್ ಹೇಳ್ತೀರಿ ಇದಕ್ಕೆ? ಇರಾನ್ ಹೇಗೆ ಹಡಗುಗಳನ್ನ ಸ್ಟಾಪ್ ಮಾಡ್ತೋ, ಕೇವಲ ಭಾರತ ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಸಮಸ್ಯೆ ಉದ್ಭವ ಆಗಿದೆ. ಬಟ್ ಇದೊಂದು ತಾತ್ಕಾಲಿಕ, ಈ ಪರ್ಮನೆಂಟ್ ಅಲ್ಲ. ಯಾಕೆಂದ್ರೆ ಅದನ್ನು ಇಟ್ಕೊಂಡು ಕೂತ್ಕೊಳ್ಳೋಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ಇವತ್ತಿನ ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ ಇರಾನ್ ಕೂಡ ಈ ರೀತಿಯ, ಯಾಕಂದ್ರೆ ಇದು ಬೇಸಿಕ್ ನೀಡು. ಇವತ್ತು ಗ್ಯಾಸ್ ಅನ್ನೋದು ಪ್ರತಿ ಮನೆಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಆಹಾರ ತಯಾರು ಮಾಡಬೇಕು ಅಂದರೆ ಗ್ಯಾಸ್ ಬೇಕೇ ಬೇಕು. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಇರಾನ್ ಕೂಡ ತನ್ನ ದೊಡ್ಡಸ್ತಿಕೆಯನ್ನು ಮೆರಿಬೇಕು. ಎಲ್ಲ ಹಡಗುಗಳನ್ನು ರಿಲೀಸ್ ಮಾಡಬೇಕು. ಯುದ್ಧ ಮಾಡೋದು ಬೇರೆ, ನೀವು ಫೈಟ್ ಮಾಡೋದು ಬೇರೆ. ಇದನ್ನು ತಡೆಗಟ್ಟತಕ್ಕಂಥದ್ರಿಂದ ನೀವು ದೊಡ್ಡ ಮಟ್ಟದ ಲಾಭ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆದರೆ ಒಂದು ಮೆಸೇಜನ್ನು ಕೊಡಬೇಕಾಯ್ತು, ಕೊಟ್ಟಿದ್ದೀರಿ. ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗಿದೆ. ಇವತ್ತು ಅಮೆರಿಕ ದೊಡ್ಡಣ್ಣನಾಗಿ ವರ್ತಿಸ್ಬೇಕಾಯ್ತು, ವರ್ತಿಸ್ತಾ ಇಲ್ಲ. ಡಿಕ್ಟೇಟರ್ಶಿಪ್ ಮಾಡಕ್ಕೆ ಹೋಗಿದ್ದಕ್ಕೆ ಈ ಅನುಭವ, ಈ ಕೆಲಸ ಆಗಿರ್ತಕ್ಕಂಥದ್ದು. ಇಷ್ಟ ಬಂದಾಗ ತೀರ್ಮಾನ ತೆಗೆದುಕೊಂಡು, ಇಷ್ಟ ಬಂದಾಗ ನೀನು ಬಾಂಬ್ ದಾಳಿ ಮಾಡ್ತೀನಿ, ಏನೋ ಮಾಡ್ತೀನಿ ಅಂದರೆ ಯಾರೂ ಒಪ್ಪಲ್ಲ. ನೀವು ಅವ್ರನ್ನ ಯುದ್ಧ ಮಾಡಿ ಅವ್ರ ಮೇಲೆ ನೀವು ಏನು ಆಕ್ಷನ್ ತಗೊಳ್ಳೋ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳೇ ಬೇರೆ. ಆದರೆ ನೀವು ಏಕಾಏಕಿ ರಾತ್ರೋರಾತ್ರಿ ಅದರ ಅಧ್ಯಕ್ಷರನ್ನ ನೀವು ಸಾಯಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಡಿಕ್ಟೇಟರ್ಶಿಪ್. ಅದು ಆ ಡಿಕ್ಟೇಟರ್ಶಿಪ್ನ ಯಾರೂ ಒಪ್ಪಲ್ಲ. ಈಗ ಆಲ್ರೆಡಿ ಅನೇಕ ದೇಶಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಯಾಕೆಂದರೆ ನೀವು ದೊಡ್ಡಣ್ಣನ ಸ್ಥಾನವನ್ನು ಹೊಂದಿರತಕ್ಕಂಥವ್ರು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು. ನೀವೆಲ್ಲ ಈ ತಪ್ಪು ಮಾಡಿದ್ರಿ. ಆ ಕಾರಣಕ್ಕೋಸ್ಕರ ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳು ನಿಮ್ಮನ್ನು ಬಟ್ ಮಾಡಿ ತೋರಿಸ್ತಾ ಇದ್ದಾವೆ. ಆದರೆ ಇವತ್ತು ನಮ್ಮ ಗ್ಯಾಸು ಇದು ಹೋಟೆಲ್ಗಳಿಗಿರ್ಬೋದು, ಬೇರೆ ಬೇರೆ ಬಿಸ್ನೆಸ್ಗಿರ್ಬೋದು, ಮನೆಗಳಿಗಿರ್ಬೋದು, ಸಪ್ಲೈಯಲ್ಲಿ ವ್ಯತ್ಯಾಸ ಆಗಿದೆ. ಆದರೆ ಈಗ ಆಲ್ರೆಡಿ 3 ಟ್ಯಾಂಕ್ಗಳು ಆಲ್ರೆಡಿ ರಿಲೀಸ್ ಆಗಿದೆ. ಇನ್ನು 1-2-3 ದಿವಸದಲ್ಲಿ ವ್ಯತ್ಯಾಸ ಸರಿಪಡಿಸ್ತಾರೆ. ಎಂತಹ ಸಮಸ್ಯೆಗಳಿದ್ರೂ ಆ ಸಮಸ್ಯೆಯಿಂದ ಹೊರ ಬರ್ತಕ್ಕಂಥ ಒಂದಷ್ಟು ಅನುಕೂಲಗಳು ದಾರಿ ಇದ್ದೇ ಇರ್ತದೆ. ಸೊ ನಮ್ಮ ದೇಶದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇವತ್ತು ಗ್ಯಾಸ್ ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಿಮ್ಗೆ ಗೊತ್ತಿದೆ, ಕರೆಂಟಲ್ಲೂ ಕೂಡ ನಾವು ಊಟ ಅಡುಗೆ ಮಾಡ್ತೀವಿ, ಸೌದೆಯಲ್ಲಿ ಅಡುಗೆ ಮಾಡ್ತೀವಿ. ಬೇರೆ ಬೇರೆ ಆಲ್ಟರ್ನೇಟಿವ್ ಇದ್ದಾವೆ, ಆದರೆ ಇಲ್ಲವೇ ಇಲ್ಲ ಅಂತಲ್ಲ, ಪರ್ಯಾಯ ವ್ಯವಸ್ಥೆ ಇದ್ದೇ ಇದೆ. ಆದರೆ ಒಂದು ಅಭಾವ ಅಂತೂ ಸೃಷ್ಟಿಯಾಗಿದೆ. ಅಭಾವವನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ನಿರ್ವಹಣೆ ಮಾಡಬೇಕು, ಅದು ಜವಾಬ್ದಾರಿ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ವಹಿಸೋದು ಅದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರ ಮೇಲೆ ನೀವು ಹೇಳ್ಬೇಡಿ, ಬಂದಿಲ್ಲ ಕರೆಕ್ಟು. ಅದಕ್ಕೆ ಪೂರ್ವ ಏನು ಮಾಡ್ಬೋದು, ಯಾವ ರೀತಿ ಆಲ್ಟರ್ನೇಟಿವ್ ಮಾಡ್ಬೋದು, ಯಾವ ರೀತಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರದ 100 ಆಯ್ಕೆಗಳಿದ್ದಾವೆ. ಆ ಆಯ್ಕೆಗಳನ್ನು ಇಟ್ಕೊಂಡು ನೀವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ. ಇದಿಷ್ಟು JDS-ನ ರಾಜ್ಯ ವಕ್ತಾರರಾದಂತಹ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.